ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಸಿ ಧಾರಾವಾಹಿಯ 53ನೇ ಸಂಚಿಕೆ. 6 ತಿಂಗಳ ನಂತರ. ಚಿನ್ನ, ಊಟ ಮಾಡು. ಲಕ್ಕಿ ಭುವಿಗೆ ಊಟ ಮಾಡಲು ಹೇಳಿದಾಗ, ಬೇಡ ಲಕ್ಕಿ, ನನಗೆ ಊಟ ಮಾಡೋ ಮನಸ್ಸಿಲ್ಲ ಎಂದಳು ಭುವಿ. ಇವಾಗ ನೀನು ಊಟ ಮಾಡಿಲ್ಲ ಅಂದರೆ ನಾಳೆ ಪಪ್ಪ ಬರ್ತಾರಲ್ವಾ, ಕಂಪ್ಲೇಂಟ್ ಮಾಡ್ತೀನಿ ಅವ್ರ ಹತ್ರ. ಲಕ್ಕಿ ಹೇಳಿದಾಗ, ಬರಲಿ ನಿಮ್ಮಪ್ಪ, ಮತ್ತೆ ನನ್ನಿಂದ ದೂರ ಹೋಗೋಕೆ ಬಿಡಲ್ಲ, ಸೀರೆ ಸೆರಗಿಗೆ ಕಟ್ಟಿ ಹಾಕ್ತೀನಿ ಅವರನ್ನು, ಭುವಿ ಹೇಳಿದಳು. ನಾಳೆ ಪಪ್ಪ ಬರುವಾಗ ನೀನು ಸೊರಗಿದ್ರೆ ಅವ್ರು ನನ್ನ ಬೈಯಲ್ವಾ? ತಗೋ ಚಿನ್ನ, ಸ್ವಲ್ಪ ಊಟ ಮಾಡು, ಲಕ್ಕಿ ಹೇಳಿದಾಗ, ನೀನು ಎಲ್ಲ ನಿಮ್ಮಪ್ಪನ ತರಹನೇ ಎಂದಳು ಭುವಿ. ಇಲ್ಲ ಚಿನ್ನ, ನಾನು ಇಬ್ಬಿಬ್ಬರ ತರಹನು ಎನ್ನುತ್ತಾ ಊಟ ಮಾಡಿಸಿದ್ದ ಲಕ್ಕಿ. 6 ತಿಂಗಳ ಶಿಕ್ಷೆ ಮುಗಿಸಿ ವೇದ ಜೈಲಿನಿಂದ ರಿಲೀಸ್ ಆದ. ಪತ್ರಿಕೆ ತಯಾರಾಗಿದೆ, ಹಾಲ್ ಬುಕ್ ಆಗಿದೆ, ಮದುಮಕ್ಕಳು ಸಹ ಸಿದ್ಧರಾಗಿದ್ದಾರೆ, ಬರಬೇಕಾದವನು ನೀನು, ನಿನ್ನನ್ನೇ ಎಲ್ಲ ಕಾಯ್ತಿದ್ವಿ, ವಿನು ಹೇಳಿದಾಗ, ಬಂದಲ್ವಾ, ಅದ್ಧೂರಿಯಾಗಿ ತಂಗಿಯರ ಮದುವೆ ಮಾಡಿಸೋಣ ಎಂದ ವೇದ ಖುಷಿಯಿಂದ. ಒಂದು ಕಡೆಯಲ್ಲಿ ಅನ್ವಿಗೆ ಅರಶಿನ ಶಾಸ್ತ್ರ ನಡೆದರೆ ಮತ್ತೊಂದು ಕಡೆಯಲ್ಲಿ ಆಕಾಶ್ಗೆ ನಡೆಯುತ್ತಿತ್ತು. ಧನಂಜಯ್ ಜಾನ್ವಿಯ ಅರಶಿನ ಶಾಸ್ತ್ರದಲ್ಲಿದ್ದರೆ ವಿಜಿ ಪರಿವಾರದವನಾಗಿ ವಿನು ಹಾಗೂ ಚೇತು ಅವನ ಜೊತೆಗಿದ್ದರು. ಹಾಡು ಕುಣಿತಗಳ ಜೊತೆಗೆ ಮದರಂಗಿ ಶಾಸ್ತ್ರ ನಡೆದಿತ್ತು. ನವ ಜೋಡಿಗಳ ಜೊತೆಗೆ ಹಳೆ ಜೋಡಿಗಳು ಕೂಡ ಹಾಡಿಗೆ ಹೆಜ್ಜೆ ಹಾಕಿದ್ದರು. ಒಡೆದು ದೂರವಾಗಿದ್ದ ಪರಿವಾರವನ್ನು ಭುವಿ ಒಂದು ಮಾಡಿದ್ದಳು. ಜಗಳವಾಡಿ ದೂರವಾಗಿದ್ದ ಮನಸ್ಸುಗಳನ್ನು ಭುವಿ ಒಂದು ಮಾಡಿದ್ದಳು. ಕೆಟ್ಟ ದಾರಿಯಲ್ಲಿ ನಡೆಯುತ್ತಿದ್ದವರನ್ನೆಲ್ಲ ಒಳ್ಳೆಯವರನ್ನಾಗಿ ಮಾಡಿದ್ದಳು. ಲಕ್ಷ್ಮಿ, ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪೂರ್ತಿ ಪರಿವಾರ ಇವತ್ತು ಇಷ್ಟು ಖುಷಿಯಾಗಿರೋಕೆ ಕಾರಣ ನಮ್ಮ ಸೊಸೆ ಭುವನೇಶ್ವರಿ. ಅವಳನ್ನು ಮದುವೆ ಆಗಿರೋ ನಮ್ಮ ಮಗ ತುಂಬ ಅದೃಷ್ಟವಂತ. ಕೊನೆಯವರೆಗೂ ಮನಸ್ತಾಪಗಳ ಜೊತೆಗೆ ಸಾಯಬೇಕೇನೋ ಅಂದುಕೊಂಡಿದ್ದೆ, ಆದರೆ ಭುವನೇಶ್ವರಿ ಎಲ್ಲ ಬದಲಾಯಿಸ್ಬಿಟ್ಲು. ದೇವತೆ ಅಂತವಳು. ಲಕ್ಷ್ಮಿಯವರ ಫೋಟೋ ನೋಡಿ ಆನಂದ ಬಾಷ್ಪ ಸುರಿಸುತ್ತಾ ಹೇಳಿದ್ದರು ಚಂದ್ರಶೇಖರ್. ಅಮ್ಮ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ನಿನ್ನ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿದ್ದೆ, ಆದರೆ ಇನ್ನು ಮುಂದೆ ಯಾವತ್ತೂ ಹಾಗೆಲ್ಲ ಆಗಲ್ಲ. ಅನ್ವಿ ಶಾಂಭವಿ ತೊಡೆ ಮೇಲೆ ಮಲಗಿ ಕಣ್ಣೀರು ಸುರಿಸುತ್ತಾ ಹೇಳಿದ್ದಳು. ಅನ್ವಿ, ಇಲ್ಲಿಯವರೆಗೆ ಏನಾಗಿತ್ತೋ ಅದನ್ನು ಮರೆತು ಬಿಡು. ಇನ್ನು ಮುಂದೆ ಆಕಾಶ್ ಜೊತೆಗೆ ಅವನ ಮನೆಯವರ ಜೊತೆಗೆ ತಗ್ಗಿ ಬಗ್ಗಿ ನಡಿ. ಯಾವತ್ತೂ ನನ್ನ ಥರ ನಡ್ಕೊಳ್ಬೇಡ. ನಿನ್ನ ಅತ್ತಿಗೆ ಭುವನೇಶ್ವರಿ ಥರ ಹುಟ್ಟಿದ ಮನೆಗೂ ಸೊಸೆಯಾಗಿ ಹೋದ ಮನೆಗೂ ಒಳ್ಳೆ ಹೆಸರುದ. ಅವಳ ಗುಣಗಳನ್ನೇ ಆದರ್ಶವಾಗಿ ಇಟ್ಟುಕೋ. ಆ ಮನೆಯವರು ಕೋಪದಿಂದ ಏನಾದರೂ ಅಂದರೆ ನೀನು ಕೋಪ ಮಾಡಿಕೊಂಡು ಅವರ ಜೊತೆಗೆ ಜಗಳ ಮಾಡಿಕೊಳ್ಬೇಡ. ಅದನ್ನು ಸಮಾಧಾನದಿಂದ ತಗೊಂಡು ಅವರ ಮಾತುಗಳನ್ನು ಪಾಲಿಸು. ಅವರ ಮನೆಯವರು ಕೂಡ ತುಂಬ ಒಳ್ಳೆಯವರು. ನಿನ್ನನ್ನು ಆ ಮನೆಗೆ ಸೊಸೆ ಹಾಕಿ ಕಳಿಸೋಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅದು ನನ್ನ ಸೊಸೆ ಭುವನೇಶ್ವರಿ ಹುಟ್ಟಿ ಬೆಳೆದ ಮನೆ. ನನ್ನ ಸೊಸೆ ಭುವನೇಶ್ವರಿಯ ಕುಟುಂಬ. ಅಲ್ಲಿ ನೀನು ಖುಷಿಯಾಗಿಯೇ ಇರ್ತೀಯ. ಆಕಾಶ್ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಮಗಳಿಗೆ ಬುದ್ಧಿ ಮಾತು ಹೇಳಿದ್ದರು ಶಾಂಭವಿ. ಚೇತು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಹಾಲ್ಗೆ ಹೋಗಿ ಅಲ್ಲೂ ಕೆಲಸ ಮಾಡಬೇಕಲ್ಲ. ಎಲ್ಲ ನಾವೇ ನೋಡ್ಕೊಳ್ಬೇಕು. 2 ಮದುವೆ ಬೇರೆ, ಯಾವುದೇ ಕೊರತೆ ಬಾರದ ಹಾಗೆ ನೋಡ್ಕೊಳ್ಬೇಕು, ಭುವಿ ಚೇತು ಬಳಿ ಹೇಳಿದಾಗ, ಅಕ್ಕ, ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ಬರು ಸೇರಿ ನೋಡಿಕೊಂಡ್ರೆ ಯಾವ ಕೊರತೆ ಕೂಡ ಬರಲ್ಲ ಎಂದಳು ಚೇತು. ಸರಿ, ನೀನಿನ್ನು ಮಲ್ಕೋ, ಲೇಟ್ ಆಯಿತು ಎಂದ ಭುವಿ ಅಲ್ಲಿಂದ ಹೊರಟು ತನ್ನ ಕೋಣೆಗೆ ಬಂದಳು. ಲಕ್ಕಿ ಸುಖ ನಿದ್ರೆಗೆ ಜಾರಿದ್ದ. ವೇದ ಇನ್ನೂ ಮಲಗಿರಲಿಲ್ಲ, ಮಂಚದ ಮೇಲೆ ಕೂತಿದ್ದ. ವೇದ, ಇನ್ನೂ ಮಲಗಿಲ್ವೇನೋ? ಮಲ್ಕೋ, ಇಲ್ಲ ಅಂದರೆ ನಾಳೆ ಮದುವೆ ಮನೆಯಲ್ಲಿ ತೂಕಡಿಸುತ್ತಾ ಕೂರಬೇಕಾಗುತ್ತೆ, ಭುವಿ ಹೇಳಿದಾಗ,
ನಾನು ಮಲಗ್ತೀನಿ, ನೀನು ಮಲಗಲ್ವಾ? ವೇದ ಕೇಳಿದ. ಮನೇಲಿ ಮದುವೆ ಇಟ್ಕೊಂಡ್ರೆ ನಿದ್ದೆ ಎಲ್ಲಿಂದ ಬರುತ್ತೆ? ಅದರಲ್ಲೂ ನನಗೆ 2 ಕಡೆಯವರ ಮದುವೆ, ನನ್ನ ನಾದಿನಿ ಮದುವೆ ಜೊತೆಗೆ ನನ್ನ ತಮ್ಮನ ಮದುವೆ. ಶಾಂಭವಿ ಅತ್ತೆ ಎಲ್ಲ ಜವಾಬ್ದಾರಿನೂ ನನಗೆ ಕೊಟ್ಟಿದ್ದಾರೆ. ನಾನದನ್ನು ಚೆನ್ನಾಗಿ ನಿರ್ವಹಿಸಬೇಕಲ್ಲ. ಭುವಿ ಹೇಳಿದಾಗ, ನೀನು ನಿನ್ನ ಎಲ್ಲ ಜವಾಬ್ದಾರಿನೂ ಚೆನ್ನಾಗಿ ನಿರ್ವಹಿಸ್ತಾ ಇದೆಯಲ್ಲಮ್ಮ. ಮಗಳಾಗಿ, ಸೊಸೆಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಎಲ್ಲ ಕರ್ತವ್ಯನೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀಯ. ಬೆಳಗ್ಗಿನಿಂದ 1 ನಿಮಿಷನೂ ಕೂತಿಲ್ಲ. ಎಲ್ಲ ಕೆಲಸನ ನೀನೇ ಮುಂದೆ ನಿಂತು ಮಾಡ್ತೀಯ. ನಾನೊಂದು ಪ್ರಶ್ನೆ ಕೇಳಲಾ? ವೇದ ಕೇಳಿದಾಗ, ಕೇಳು ಎಂದಳವಳು. ಯಾಕೆ ನನ್ನ ಜೀವನಕ್ಕೆ ಬಂದೆ? ಅವಳ ಮುಂದೆ ನಿಂತು ವೇದ ಕೇಳಿದ. ಇದೇನೋ ಹೀಗೆ ಕೇಳ್ತಾ ಇದೆಯಾ? ಯಾಕೆ ಬಂದರೆ ಅಂದರೆ ಏನರ್ಥ? ಏನೇನೋ ಮಾತಾಡ್ತಿದ್ಯಾ, ಬಾ ಮಲ್ಕೋ ಎಂದವಳು ಅವನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿರಬೇಕಾದರೆ ಅವಳ ಕೈ ಹಿಡಿದು ನಿಲ್ಲಿಸಿದವ. ನಿನಗೆ ನೆನಪಿದೆಯೋ ಇಲ್ವೋ, ನನಗೆ ಮಾತ್ರ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮಮ್ಮ ನನಗೆ 4 ವರ್ಷ ಇರಬೇಕಾದ್ರೆ ಸತ್ತು ಹೋದರು. ಅವರನ್ನು ಕಳ್ಕೊಂಡು ಒಂಥರ ಅನಾಥ ಆಗಿದ್ದೆ. ಅಪ್ಪ ಬೆಳಿಗ್ಗೆ ಹೋದರೆ ಸಂಜೆ ಬರೋರು. ಮನೆಯಲ್ಲಿ ಚಿಕ್ಕಮ್ಮ ಅಪ್ಪನ ಮುಂದೆ ಮಾತ್ರ ಪ್ರೀತಿ ತೋರಿಸ್ತಿದ್ರು. ಅವರಿಲ್ಲದೆ ಇದ್ದಾಗ ಹಸಿವಾದರೆ ಊಟ ಕೊಡೋಕೆ ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ದೊಡ್ಡ ಮನೆ ತುಂಬ ಜನ, ಕೈಗೊಬ್ಬರು ಕಾಲಿಗೊಬ್ಬರು ಆಳು. ಆದರೂ ನಾನು ಅನಾಥ ಅನ್ನೋ ಭಾವನೆ ಕಾಡ್ತಾ ಇತ್ತು. ಮನಸ್ಸಿಲ್ಲದ ಮನಸ್ಸಲ್ಲೇ ಸ್ಕೂಲ್ಗೆ ಬರ್ತಾ ಇದ್ದೆ. ಒಂದಿನ ನಾನು ಅಳ್ತಾ ಇರಬೇಕಾದ್ರೆ ನೀನು ಕೇಳಿದ್ದೆ, ಯಾಕೆ ಅಳ್ತಾ ಇದ್ದೀಯಾ ಅಂತ. ಆಗ ನಾನು ಹೇಳಿದ್ದೆ, ಅಮ್ಮ ಇಲ್ಲ, ಅಮ್ಮನ ನೆನಪು ಆಗ್ತಿದೆ ಅಂತ. ಆವತ್ತು ನೀನು ಇದೇ ಕೈನ ಹಿಡಿದು ಹೇಳಿದ್ದೆ, ಅಮ್ಮ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡ, ನಾನು ನಿನ್ನ ಜೊತೆಗೆ ಯಾವಾಗಲೂ ಇರ್ತೇನೆ ಅಂತ. ಆವತ್ತು ಹಿಡಿದ ಕೈ ಇವತ್ತಿನವರೆಗೂ ಬಿಟ್ಟಿಲ್ಲ. ಆವತ್ತು ಒಂದು ವೇಳೆ ನೀನು ನನ್ನ ಜೀವನಕ್ಕೆ ಬಾರದೇ ಇದ್ದಿದ್ರೆ ಏನಾಗ್ತಿತ್ತು? ಬಹುಶಃ ನಾನು ಕೂಡ ಮಹೇಶ್, ಪ್ರೀತಮ್ ಥರ ಆಗಿ ಹೋಗ್ತಿದ್ನೇನು. ವೇದ ಹೇಳಿದಾಗ ಅವನ ಬಾಯಿಗೆ ಕೈ ಇಟ್ಟವಳು. ಅವರಿಗೆಲ್ಲ ನೀನನ್ನು ಯಾಕೆ ಹೋಲಿಸ್ತೀಯ? ನೀನು ತುಂಬ ಒಳ್ಳೆಯವನು. ನೀನು ಚಿಕ್ಕ ಇರುವಾಗಲೇ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೆ. ಶ್ರೀಮಂತ ಅನ್ನೋ ಅಹಂಕಾರ ತೋರಿಸಿಕೊಳ್ಳದೆ ಎಲ್ಲರ ಜೊತೆಗೆ ಚೆನ್ನಾಗಿದ್ದೆ. ಆ ಗುಣ ನನಗೆ ತುಂಬ ಇಷ್ಟ ಆಗಿತ್ತು. ಆದರೆ ಆವತ್ತು ನೀನು ಅಳೋದನ್ನು ನನ್ನಿಂದ ನೋಡೋಕೆ ಆಗಲಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದು ಏನಾಯಿತು ಅಂತ ಕೇಳಿದ್ದು. ನಿನ್ನ ಜೊತೆಗೆ ಯಾವಾಗಲೂ ಇರ್ತೀನಿ ಅಂದಿದ್ದು. ಆಮೇಲೆ ನೀನು ನನಗೆ ಹೆಂಡತಿ ಸ್ಥಾನ ಕೊಟ್ಟೆ. ಬೇಡ ಅನ್ನೋಕೆ ನನಗೂ ಮನಸ್ಸು ಬರಲಿಲ್ಲ. ಭುವಿ ಹೇಳಿದಳು. ಎಲ್ಲರೂ ದುಡ್ಡಿನ ಹಿಂದೆ ಹೋಗ್ತಾರೆ, ಆದರೆ ನೀನು ನನ್ನಿಂದ ಬಯಸಿದ್ದು ಪ್ರೀತಿನ ಮಾತ್ರ, ಪರಿಶುದ್ಧ ಪ್ರೀತಿನ ಮಾತ್ರ. ಯಾವುದೇ ನಿರೀಕ್ಷೆ ಇಲ್ಲದೆ ನನ್ನ ಜೊತೆಗೆ ಯಾವಾಗಲೂ ಇದ್ದು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯ. ಈ ಮನೆಯಲ್ಲಿ ನಾನು ಕಳ್ಕೊಂಡಿದ್ದ ಪ್ರೀತಿನ ನನಗೆ ವಾಪಸ್ಸು ತಂದು ಕೊಟ್ಟಿದ್ದೀಯ. ಎಲ್ಲರ ಮನಸ್ಸನ್ನು ಬದಲಾಯಿಸಿ ಒಳ್ಳೆಯವರನ್ನಾಗಿ ಮಾಡಿದ್ದೀಯ. ನೀನು ನನಗೆ ಸಿಕ್ಕಿದ್ದು 4ನೇ ವಯಸ್ಸಿನಲ್ಲಿ. ನಾನು ನನ್ನ ಪ್ರೀತಿನ ಹೇಳಿಕೊಂಡಿದ್ದು 10ನೇ ವಯಸ್ಸಿನಲ್ಲಿ. ಈ 20 ವರ್ಷ ನನಗೆ ನಿನ್ನಿಂದ ಸಿಕ್ಕಿದ್ದು ತಾಯಿ ಪ್ರೀತಿ. ಬಹುಶಃ ನಮ್ಮಮ್ಮನೇ ನಿನ್ನನ್ನು ನನಗೋಸ್ಕರ ಅಂತ ಕೊಟ್ಟು ಹೋಗಿದ್ದಾರೇನೋ. ನೀನು ವಿನು ನನ್ನೆರಡು ಕಣ್ಣು ಇದ್ದ ಹಾಗೆ. ಭುವಿ, ಮುಂದಿನ ಜನ್ಮದಲ್ಲೂ ನನ್ನ ಹೆಂಡತಿಯಾಗಿಯೇ ನನ್ನ ಜೊತೆಗೆ ಇರೋಕೆ ಇಷ್ಟಪಡ್ತೀನಿ. ನೀನೇ ನನ್ನ ಹೃದಯದರಸಿಯಾಗಿ ಬರ್ತೀಯಾ? ಅವಳನ್ನು ತಬ್ಬಿ ಅವನು ಕೇಳಿದಾಗ, ನಾನು 7 ಜನ್ಮಕ್ಕೂ ನಿನ್ನ ಹೆಂಡತಿಯಾಗಿರೋಕೆ ಇಷ್ಟಪಡ್ತೀನಿ ಮಚ್ಚ. ನಿನ್ನ ಹೃದಯದರಸಿಯಾಗಿರೋಕೆ ಇಷ್ಟಪಡ್ತೀನಿ, ಬಿಗಿದಪ್ಪಿ ಹೇಳಿದ್ದಳು ಭುವಿ. ಮಚ್ಚ, ಮದುವೆ ಆದಮೇಲೆ ನೀನು ನನ್ನ ಹಾಗೆ ಕರೆಯೋದೇ ಬಿಟ್ಟಿದೆ. ಇನ್ನು ಮುಂದೆ ಹಾಗೆ ಕರಿ ಚಿನ್ನ, ವೇದ ಹೇಳಿದಾಗ, ಓಕೆ ಮಚ್ಚ ಎಂದಳು ಭುವಿ. ಪಪ್ಪ, ಚಿನ್ನ, ನೀವಿನ್ನೂ ಮಲ್ಕೊಂಡಿಲ್ವಾ? ಮಲ್ಕೊಳ್ಳಿ ಬನ್ನಿ. ನಾಳೆ ಮದುವೆಯಲ್ಲಿ ನಾನು ನಿಮಗೆ ಕಾಟ ಕೊಟ್ಟಾಗ ನೀವು ನನಗೆ ಬೈಬೇಕಲ್ಲ, ಆವಾಗ ನಿದ್ದೆ ಮಾಡಿದರೆ ನಾನು ಬಿಡಲ್ಲ, ಲಕ್ಕಿ ಹೇಳಿದಾಗ,
ಇಬ್ಬರು ದೂರ ಸರಿದು ನಿಂತರು. ಎಲ್ಲ ನಿಂತರಹಾನೆ. ಭುವಿ ಪಿಸುಗುಟ್ಟಿದ್ದಳು. ತರಲೆ ಮಾಡೋದು ನನ್ನ ತರಹ ಇರ್ಬೋದು, ಆದರೆ ಬುದ್ಧಿ ಎಲ್ಲ ನಿಂದೆ. ನಿಂಗೊತ್ತಾ, ಮಾವನ ಜೊತೆಗೆ ಮಾತಾಡಿ ಅವರ ಮನಸ್ಸು ಬದಲಿಸಿದ್ದು ಈ ನಮ್ಮ ಮಗಾನೇ, ವೇದ ಹೇಳಿದಾಗ, ಹೌದಾ, ಎಷ್ಟಾದರೂ ನನ್ನ ಮಗ ಅಲ್ವಾ, ಭುವಿ ಹೇಳಿದಾಗ, ಏನಂದೆ ಎಂದ ವೇದ. ಅಂದರೆ ನಮ್ಮ ಮಗ ಅಲ್ವಾ ಎಂದಳು ಭುವಿ ನಗುತ್ತಾ. ಹಾಂ, ನಮ್ಮ ಮಗ ಎಂದ ವೇದ. ಇಬ್ಬರು ಲಕ್ಕಿ ಅಕ್ಕಪಕ್ಕ ಮಲಗಿ ನಿದ್ದೆಗೆ ಜಾರಿದ್ದರು. ಖುಷಿ ಕನ್ವೆನ್ಷನ್ ಹಾಲ್ ಅದ್ದೂರಿಯಾಗಿಯೇ ಅಲಂಕೃತಗೊಂಡಿತ್ತು. ಹಾಲ್ನ ಮೆಟ್ಟಿಲು ಹತ್ತಿ ಬರುವಾಗಲೇ ಆಕಾಶ್ ವೆಡ್ಸ್ ಅನ್ವಿ, ವಿಜಯ್ ವೆಡ್ಸ್ ಜಾನ್ವಿ ಎಂದು ಹೃದಯಾಕಾರದಲ್ಲಿ ಅಲಂಕೃತ ಥರ್ಮಕೋಲ್ನಲ್ಲಿ ಬರೆದಿದ್ದು ಅಲಂಕೃತ ಸ್ತಂಭಗಳು ಬಂದವರಿಗೆ ಸ್ವಾಗತ ಕೋರುತ್ತಿತ್ತು. ಒಳ ಬಂದಂತೆ ಸುತ್ತಲೂ ಕುರ್ಚಿಗಳನ್ನು ಜೋಡಿಸಿಟ್ಟಿದ್ದರು. ಮಂಟಪ ಕೂಡ ಅದ್ದೂರಿಯಾಗಿಯೇ ತಯಾರಾಗಿತ್ತು. ನವ ಜೋಡಿಗಳ ವಿವಾಹಕ್ಕೆ ಕಾಯುತ್ತಿತ್ತು. ಮುಖ್ಯಮಂತ್ರಿಗಳ ಮನೆಯ ಮದುವೆ ಆಗಿದ್ದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮದುವೆಗೆ ಬಂದಿದ್ದರು. ಎಲ್ಲರನ್ನೂ ಸ್ವಾಗತಿಸುತ್ತಿದ್ದರು ಚಂದ್ರಶೇಖರ್, ರಾಜಶೇಖರ್, ಸಿದ್ದು, ಧ್ರುವ. ವೇದ ಕಡೆಯಿಂದ ಚಿಕ್ಕಣ್ಣ, ನಿಮ್ಮಿ, ಅವರ ಮಗಳು ಸಾನ್ವಿ, ಕಿರಣ್ ಹಾಗೂ ಅಪರ್ಣ, ಅವರ ಮಗ ವಂಶಿಕ್, ಪ್ರೇರಣಾ ಹಾಗೂ ಅವಳ ಗಂಡ ಅಶ್ವಿನ್, ಜೊತೆಗೆ ಅವರ ಮಗಳು ಮಾನ್ವಿ ಎಲ್ಲರೂ ಬಂದಿದ್ದರು. ವೇದ ಲಕ್ಕಿಯನ್ನು ಹುಡುಕುತ್ತಾ ಹಾಲ್ ಪೂರ್ತಿ ತಿರುಗಾಡಿದ್ದ. ಅವನ ಪತ್ತೇ ಇರಲಿಲ್ಲ. ಮುಂದೆ ಬರುತ್ತಿದ್ದ ರಶ್ಮಿ ಬಳಿ, ಅಕ್ಕ, ಲಕ್ಕಿ ತಾನೂನ ನೋಡಿದ್ರಾ ಕೇಳಿದ್ದ ವೇದ. ಇಲ್ಲ, ನಾನು ಆಗಲಿಂದ ನಿಧಿನ ಹುಡುಕ್ತಾ ಇದ್ದೀನಿ, ರಶ್ಮಿ ಹೇಳಿದಾಗ, ಅವಳು ಕಾಣ್ತಾ ಇಲ್ವಾ, ಬನ್ನಿ ಹುಡ್ಕೋಣ ಎಂದ ವೇದ. ಇಬ್ಬರು ಲಕ್ಕಿ ನಿಧಿನ ಹುಡುಕುತ್ತಾ ಭುವಿ ಬಳಿಗೆ ಬಂದರು. ಭುವಿ ಹಾಗೂ ಚೇತು ಅನ್ವಿ ಜಾನ್ವಿಯನ್ನು ತಯಾರು ಮಾಡುತ್ತಿದ್ದರು. ಭುವಿ, ಲಕ್ಕಿ ನಿಧಿ ತಾನೂನ ನೋಡಿದ್ಯಾ ವೇದ ಕೇಳಿದಾಗ, ಇಲ್ಲ, ಅಲ್ಲೇ ಎಲ್ಲೋ ಆಟ ಆಡ್ತಾ ಇರಬೇಕು, ಸರಿಯಾಗಿ ನೋಡು ಎಂದಳು ಭುವಿ. ಎಲ್ಲ ಕಡೆ ನೋಡಿದೆ, ಅವ್ರ ಮೂವರು ಎಲ್ಲೂ ಕಾಣಿಸ್ತಿಲ್ಲ, ರಶ್ಮಿ ಹೇಳಿದಳು. ಎಲ್ಲಿಗೆ ಹೋದ್ರು ಇವರು ಮೂವರು ಎಂದ ವೇದ. ಮತ್ತೆ ಯಾರೋ ಕಿಡ್ನ್ಯಾಪ್ ಮಾಡಿದ್ರು, ಹೊಸ ವಿಲನ್ ಯಾರಾದರೂ ಎಂಟ್ರಿ ಆದ್ರಾ ಹೇಗೆ ಫಿನು ಕೇಳಿದಾಗ, ಮೊದಲು ಹಾಲ್ನಲ್ಲಿ ಸರಿಯಾಗಿ ಹುಡ್ಕೋಣ, ಸಿಗಲಿಲ್ಲ ಅಂದರೆ ನೋಡೋಣ ಎಂದ ವೇದ ಅಲ್ಲಿಂದ ಹೊರಬಂದ. ಎಲ್ಲರೂ ಅವನಿಂದೆ ಬಂದು ಲಕ್ಕಿ, ನಿಧಿ, ತನುನ ಹುಡುಕುತ್ತಾ ಹೊರಟರು. ಎಲ್ಲ ಕಡೆಯೂ ಹುಡುಕಾಡಿ ಟೆರೆಸ್ ಮೇಲೆ ಬಂದರು. ತನು ಅಲ್ಲೇ ಕೂತಿದ್ದನ್ನು ನೋಡಿದ ಜಾನ್ವಿ, ಅಣ್ಣ, ಅಲ್ಲಿ ನೋಡು ತನು ಎಂದಳು. ಅವನ ಬಳಿ ಎಲ್ಲರೂ ಬಂದರು. ಹೇ ತಾನು, ನೀನೇನೋ ಮಾಡ್ತಾ ಇದೆಯಾ ಇಲ್ಲಿ ಆಕಾಶ್ ಕೇಳಿದಾಗ, ಅದು ಅದು ರಾಗ ಎಳೆದ ತನು. ಹೇಳೋ, ಇಲ್ಲೇನೋ ಮಾಡ್ತಾ ಇದೆಯಾ, ಎಲ್ಲಿ ಲಕ್ಕಿ ಮತ್ತೆ ನಿಧಿ ಕೇಳಿದ್ದ ವಿನು. ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾನಿಲ್ಲಿ ಅವರ ಕಾವಲು ಕಾಯ್ತಾ ಇದ್ದೀನಿ ಎಂದ ತನು. ಎಲ್ಲಿ ಮಾತಾಡ್ತಾ ಇದ್ದಾರೆ ವೇದ ಕೇಳಿದಾಗ, ಅಲ್ಲೋಡಿ ಎಂದು ತೋರಿಸಿದ್ದ ತನು. ನಿಧಿ, ಇವತ್ತು ನಾನು ಪಿಂಕ್ ಕಲರ್, ನೀನು ಪಿಂಕ್ ಕಲರ್, ಇಬ್ಬರೂ ಮ್ಯಾಚಿಂಗ್ ಮ್ಯಾಚಿಂಗ್ ಲಕ್ಕಿ ಹೇಳಿದಾಗ, ಹೌದು, ಇಬ್ಬರೂ ಮ್ಯಾಚಿಂಗ್ ಮ್ಯಾಚಿಂಗ್ ಎಂದಳು ನಿಧಿ. ಇನ್ನು ಮುಂದೆ ಯಾವಾಗಲೂ ಹೀಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋಣ ಆಯ್ತಾ ಲಕ್ಕಿ ಹೇಳಿದಾಗ, ಹ್ಞೂ ಆಯಿತು, ನೀನು ಹೇಗೆ ಹೇಳ್ತೀಯೋ ಹಾಗೆ ಎಂದಳು ನಿಧಿ. ಮತ್ತೆ ನೀನು ಯಾವಾಗಲೂ ನನ್ನ ಜೊತೆಗೆ ಇರ್ತೀಯ ತಾನೇ ಲಕ್ಕಿ ಕೇಳಿದಾಗ, ಹೌದು ಲಕ್ಕಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಎಂದಳು ನಿಧಿ. ನಿಧಿ, ನಾನೊಂದು ಹೇಳ ಲಕ್ಕಿ ಹೇಳಿದಾಗ, ಹೇಳು ಎಂದಳವಳು. ನೀನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಲಕ್ಕಿ ಹೇಳಿದಾಗ, ಹೋಗೋ, ಹಾಗೆಲ್ಲ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ ಎಂದವಳು ಅಲ್ಲಿಂದ ಓಡಿದಳು. ಇದ್ದವರೆಲ್ಲ, ಅಪ್ಪ, ಲಕ್ಕಿ ಪೂರ್ತಿ ವೇದನ ಜೆರಾಕ್ಸ್ ಕಾಪಿ, ಅವನಂಗೆ ಎಲ್ಲ ಹೇಳಿದರು.
ವೇದ ಭುವಿ ಮುಖ ನೋಡಿ ನಕ್ಕರು. ಭರತ್ ಬಾವ, ನಾನು ಈಗಲೇ ಹೇಳ್ತಿದ್ದೀನಿ, ನಿಧಿ ಯಾವತ್ತಿದ್ರೂ ನಮ್ಮ ಮನೆ ಸೊಸೆ, ಅವಳು ನನ್ನ ಮಗನಿಗೆ ಫಿಕ್ಸು. ವೇದ ಭರತ್ ಬಳಿ ಹೇಳಿದಾಗ, ನೀನು ನನ್ನ ತಂಗಿನ ಹಾರಿಸ್ಕೊಂಡು ಹೋದೆ, ನಿನ್ನ ಮಗ ನನ್ನ ಮಗಳನ್ನು ಪಟಾಯಿಸ್ತಾ ಇದ್ದಾನೆ. ನನ್ನ ತಂಗಿನೇ ನಿನ್ನ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಇದ್ದಾಳೆ ಅಂದರೆ ಇನ್ನು ನನ್ನ ಮಗಳು ಹೇಗಿರಬಾರ್ದು? ಅವಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸೋಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದ ಭರತ್. ಮೇಷ್ಟ್ರೆ, ನೀವೇನು ಹೇಳ್ತೀರಾ? ವೇದ ಸತ್ಯರಾಜ್ ಬಳಿ ಕೇಳಿದಾಗ, ನಾವೇನಪ್ಪ ಹೇಳೋದು, ನೀನು ನಿನ್ನ ಮಗ ಮಾಡಿದ್ದನ್ನು ನೋಡ್ತಾ ಇರಬೇಕು ಅಷ್ಟೆ. ಏನೇ ಆದರೂ ಅವರಿಬ್ಬರು ನನ್ನ ಮೊಮ್ಮಕ್ಕಳೇ ಅಲ್ವಾ, ಅದೂ ಆಗಿಬಿಡ್ಲಿ ಎಂದರು ಸತ್ಯರಾಜ್. ಅವರಿಗೆ ಮದುವೆ ಆಗೋಕೆ ಹೆಚ್ಚು ಕಡಿಮೆ ಅಂದರೂ ಇನ್ನೂ 25 ವರ್ಷ ಇದ್ದೇ ಇದೆ. ಇವಾಗ ನಮ್ಮ ಮದುವೆ ಮಾಡಿಸಿ ಫಿಜಿ ಹೇಳಿದಾಗ ಎಲ್ಲರೂ ನಕ್ಕರು. ಎಲ್ಲರ ಆಶೀರ್ವಾದದೊಂದಿಗೆ ಅನ್ವಿ ಆಕಾಶ್, ಜಾನ್ವಿ ವಿಜ್ಜಿ ಮದುವೆ ಅದ್ಧೂರಿಯಾಗಿಯೇ ನಡೆದಿತ್ತು. ಮದುವೆಗೆ ಬಂದವರೆಲ್ಲ ನವ ಜೋಡಿಗಳಿಗೆ ಶುಭ ಹಾರೈಸಿದರು. ಹೊಟ್ಟೆ ತುಂಬ ಊಟ ಮಾಡಿ ನಿರ್ಗಮಿಸಿದ್ದರು. ತಗೊಳ್ಳಿ ಈ ಹನಿಮೂನ್ ಟಿಕೆಟ್, ನನ್ನ ಕಡೆಯಿಂದ ಸಣ್ಣ ಗಿಫ್ಟ್ ಎಂದು ಹೇಳಿ ವಿನು ಕೊಟ್ಟಾಗ, ಇದೇನು 6 ಟಿಕೆಟ್ ಇದೆ ಎಂದರು ಚಂದ್ರಶೇಖರ್. ಅನ್ವಿ ಆಕಾಶ್ಗೆ, ಇನ್ನೊಂದು ಜಾನ್ವಿ ವಿಜ್ಜಿಗೆ ಎಂದ ವಿನು. ಇನ್ನೊಂದು ಯಾರಿಗೆ? ಧನು ಕೇಳಿದಾಗ, ಇನ್ಯಾರು, ವೇದ ಭುವಿಗೆ. ಪಾಪ ವೇದನಿಗೆ ಹೋಗೋ ಆಸೆ ಇನ್ನೂ ಇದೆ, ನಾನು ಅದನ್ನು ನೆರವೇರಿಸ್ತಾ ಇದ್ದೀನಿ ಎಂದಾಗ ಎಲ್ಲರೂ ಹೋ ಎಂದು ಕೂಗಿದರು. ವೇದ, ಖುಷಿನಾ? ವಿನು ಕೇಳಿದಾಗ, ಹೋಗೋ, ನೀನು ಹೀಗೆಲ್ಲ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ ಎಂದು ವೇದ ಭುವಿ ಸೆರಗು ಹಿಡಿದು ಹೇಳಿದ. ಬಿಟ್ಟು ಭುವಿ ಹೇಳಿದಾಗ, ಭುವಿ, ಈ ಸಲ ಯಾವ ಕಾರಣನೂ ಹೇಳೋ ಹಾಗಿಲ್ಲ, ಸುಮ್ಮನೆ ಬರಬೇಕು ನನ್ನ ಜೊತೆಗೆ ಎಂದ ವೇದ ಕಣ್ಣೊಡೆದು. ಆಯಿತು, ಇವಾಗ ಸೀರೆ ಬಿಡು ಭುವಿ ಹೇಳಿದಾಗ ಅವಳನ್ನು ಅಪ್ಪಿದ್ದ. ನೀನು ಪೊಲೀಸ್ ಆಫೀಸರ್ ಅಲ್ಲ, ಪೋಲಿ ಆಫೀಸರ್ ಭುವಿ ಹೇಳಿದಾಗ ಎಲ್ಲರೂ ನಕ್ಕರು. ಸರ್, ಫ್ಯಾಮಿಲಿ ಫೋಟೋ ತೆಗಿಬೇಕು, ಹುಡುಗ ಕಡೆಯವರೆಲ್ಲ ನಿಂತ್ಕೊಳ್ಳಿ ಫೋಟೋಗ್ರಾಫರ್ ಹೇಳಿದಾಗ, ಅಣ್ಣ, ನಾವೆಲ್ಲ ಒಂದೇ ಫ್ಯಾಮಿಲಿಯವರು, ನಾವೆಲ್ಲ ಒಂದೇ ಫ್ರೇಮ್ನಲ್ಲಿ ಬರಬೇಕು. ನಮ್ಮ ಮುಂದಿನ ಪೀಳಿಗೆಯವರಿಗೆ ನಮ್ಮ ಈ ದೊಡ್ಡ ಪರಿವಾರದ ಫೋಟೋ ತೋರಿಸ್ಬೇಕು, ಎಲ್ಲರದ್ದು ಒಟ್ಟಿಗೆ ಫೋಟೋ ತೆಗೆಯೋಣ ವೇದ ಹೇಳಿದಾಗ, ಓಕೆ ಸರ್, ಸ್ಮೈಲ್ ಪ್ಲೀಸ್ ಎಂದ ಫೋಟೋಗ್ರಾಫರ್. ಎಲ್ಲರೂ ಸರಿಯಾಗಿ ನಿಂತುಕೊಂಡು ನಗೆ ಬೀರಿದ್ದರು. ಮುಕ್ತಾಯ. ಕೆಲಸ ಜಾಸ್ತಿ ಇದ್ದ ಕಾರಣ ಸರಿಯಾಗಿ ಎಪಿಸೋಡ್ಗಳನ್ನು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲವೊಮ್ಮೆ ತಡವಾಗುತ್ತಿತ್ತು, ಅದಕ್ಕಾಗಿ ಕ್ಷಮೆ ಇರಲಿ. ಹೃದಯದರಸಿ, ನಾನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಬರೆದ ಕತೆ. ನಿಮಗೆಲ್ಲ ಹೇಗೆ ಅನ್ನಿಸಿತು, ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಪ್ಲೀಸ್. ಕತೆನ ತುಂಬ ಜನ ಕೇಳಿದ್ದೀರಾ, ಆದರೆ ಕಮೆಂಟ್ ಮಾಡಿದವರು ಕೆಲವೇ ಜನ. ಆ ಕಮೆಂಟ್ಗಳನ್ನು ನೋಡಿದಾಗ ಮುಂದಿನ ಎಪಿಸೋಡ್ ಹಾಕೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ನನಗಂತೂ ಈ ಕಥೆಯಲ್ಲಿ ವೇದನ ಕ್ಯಾರೆಕ್ಟರ್ ತುಂಬ ಇಷ್ಟ. ಮೊದಲನೇ ಸಲ ನಾನು ಪೊಲೀಸ್ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡಿಕೊಂಡು ಬರೆದದ್ದು. ನಿಜ ಜೀವನದಲ್ಲೂ ನನಗೆ ವೇದನ ಹಾಗೆ ಮನಸ್ಸಿರೋ ಪೊಲೀಸ್ ಗಂಡನೇ ಸಿಕ್ಕಿದ್ದಾರೆ. ಮತ್ತು ನಿಮಗೆಲ್ಲ ಈ ಕಥೆಯಲ್ಲಿ ಯಾವ ಪಾತ್ರ ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್. ಇವತ್ತಾದರೂ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಅನಿಸಿಕೆಗೆ ನಾನು ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗದವರು ಬೇಗ ಸಬ್ಸ್ಕ್ರೈಬ್ ಆಗಿ. ನನಗೆ 1000 ಸಬ್ಸ್ಕ್ರೈಬ್ ಆಗಬೇಕು ಅಂತ ತುಂಬ ಆಸೆ ಇದೆ. ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ. ಬಾಯ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.